ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್? ಇವಾಗ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ. ಇವಾಗ ಮೊನ್ನೆಯಿಂದ ನನಗೆ ಮಾಡೋಂಗಿಲ್ಲ ಕೆಲಸ, ಪೂಜೆ ಎಲ್ಲ ಮಾಡೋಂಗಿಲ್ಲ. ಅದಕ್ಕೆ ಅಮ್ಮನೇ ಪೂಜೆ ಮಾಡಿದ್ಲು. ಅದಕ್ಕೆ ಸರಿ ಅಂತ ಇವತ್ತು ಏನು ದೇವ್ರ ಪತ್ರ ಎಲ್ಲ ಬೆಳ್ಕೊಂಡಿಲ್ಲ. ನಾನು ಸೋಮವಾರ 5 ದಿವಸ ಆಗುತ್ತಲ್ವಾ, ಸರಿ ಅವಾಗ ತೊಳೆದ್ಬಿಟ್ಟು ಎಲ್ಲ ಪೂಜೆ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡು ನಮ್ಮ ಮನೆಯೆಲ್ಲ ಒಡಿಸ್ಬಿಟ್ಟು ಕೊಟ್ಟೆ. ಅಮ್ಮನೇ ದೀಪ ಹಚ್ಚಿದ್ಲು ಅಷ್ಟೇ. ಸರಿ ಅಂತ ಅವರಿಬ್ಬರು ಓದ್ಕೊತಾ ಇದ್ರು, ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಿ ವಿ ನೋಡ್ತಾ ಇದ್ರು. ಸರಿ ನಾನು ಬೇಗ ಕೆಲಸ ಎಲ್ಲ ಮಾಡ್ಸೋಕ್ಕೆ ಇಷ್ಟು ತಕ್ಕ ಆಗೋಯ್ತು. ನಾನು ಅದಕ್ಕೆ ಒಂಚೂರು ಅಡುಗೆ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಕಾಯಿನೂ ಅಷ್ಟೇ ಬೆಳಗ್ಗೆ ಒಂಚೂರು ಉಪ್ಪಿಟ್ಟು ಮಾಡಿಬಿಟ್ಟು ಅಂಬ್ಲಿ ಮಾಡಿದೆ. ಅಂಬ್ಲಿ ಕೊಡು ಮಮ್ಮಿ ಅಂತ ಅಂದ್ಲು. ಸರಿ ಅಂತ ಅಂಬ್ಲಿ ಮಾಡಿದೆ. ಅಂಬ್ಲಿ ಕುಡಿದ್ಬಿಟ್ಟು ಅವಳು ಸ್ವಲ್ಪ ಕುಡಿದ್ಬಿಟ್ಟು ಉಪ್ಪಿಟ್ಟು ತಿನ್ನಿಸಿ, ನಾನೊಂದು ಸ್ವಲ್ಪ ಕುಡಿದ್ಬಿಟ್ಟು ಉಪ್ಪಿಟ್ಟು ತಿಂದ್ಬಿಟ್ಟು ಇವಾಗ ಒಂಚೂರು ಸಾರು ಮಾಡಬೇಕು. ಏನು ಮಾಡೋಣ ತನಕ ಟೈಮ್ ಆಗೋಗಿದೆ, 12:30 ಆಗೋಗೈತೆ. ಸರಿ ಅಂದ್ಬಿಟ್ಟು ನಾನು ಇವಾಗ ಸಾಂಬಾರು ಮಾಡ್ತೀನಿ. ಒಂಚೂರು ಕಡಲೆಕಾಳನ್ನ ನೆನಾಕಿದ್ದೆ. ನಾನು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೆ. ನೈಟ್ ನೆನಾಕಿದ್ರೆ ಆಗ್ತಿತ್ತು, ನಾನು ನೆನಾಕೇ ಇರಲಿಲ್ಲ ನೈಟು. ಸರಿ ಅಂತ ಇವಾಗ ನೋಡಿ ನೈಟ್ ನೆನಾಕಿರಲಿಲ್ಲ. ಇವಾಗ ಬಿಸಿನೀರೊಳಗೆ ಒಂದು ಸ್ವಲ್ಪ ನೆನಾಕಿದ್ದೆ ಬೆಳಗ್ಗೆನೆ. ಅದಕ್ಕೆ ಚೆನ್ನಾಗಿ ನೆಂದಿದೆ ನೋಡಿ, ಚೆನ್ನಾಗಿದೆ. ಇವಾಗ ಇಷ್ಟೇ ಸ್ವಲ್ಪ ಸಾಕು. ನಾಳೆ ಇನ್ನು ಸಂಡೇ ಅಲ್ವಾ, ನಾನ್ ವೆಜ್ ಮಾಡಿದ್ರೆ ಆಗುತ್ತೆ. ಇವಾಗ ಒಂಚೂರು ಕಡಲೆಕಾಳು ಬಟಾಣಿಕಾಳು ಹಾಕಿ 1-2 ಆಲೂಗೆಡ್ಡೆ ಹಾಕಿ ಮಾಡಿದ್ರೆ ಸಾರು ಸೂಪರಾಗಿರುತ್ತೆ ಗೊತ್ತಾ. ಒಂದು ಹೆಸರು ಥರ ಉಡಿ ಸಾರು ಥರ ಮಾಡ್ತೀನಿ. ಕಾಯಿನೂ ಅಷ್ಟೇ ಖಾಲಿ ಆಗಿಬಿಟ್ಟಿತ್ತಾ, ಹಂಗೆ ಹೊಡ್ಕೊಬಿಟ್ಟು ಹಂಗೆ ತುರ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಒಂಚೂರು ಹಾಕಿದ್ದೆ. ಅಯ್ಯೋ ಬೆಳಗ್ಗೆ ಟೈಮ್ ಆಗೋಗ್ಬಿಟ್ಟು ತುರಿಯೋಕ್ಕಾಗಿಲ್ಲ. ಅದಕ್ಕೆ ಹೋಗಿ ತುರಿದ್ಬಿಟ್ಟು ಫಿಲ್ ಮಾಡಿ ಎತ್ತಿಕ್ಬಿಡ್ತೀನಿ. ಇವಾಗ ತುರಿದ್ಬಿಟ್ಟು ಎತ್ತಿಕ್ಬಿಟ್ರೆ ನನಗೆ ಇವಾಗ ಫಸ್ಟ್ ಸಾಂಬಾರಿಗೆ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರಿಗೆ ಫಸ್ಟ್ ತುರ್ಕೊಬಿಟ್ರೆ ತುರಿದ್ಬಿಟ್ಟು ಸಾಂಬಾರು ಮಾಡಿ ಆಮೇಲೆ ಬೇಕಾದ್ರೆ ತುರಿದ್ಬಿಟ್ಟು ಬಾಕ್ಸಿಗೆ ಹಾಕಿರ್ತೀನಿ. ಎಷ್ಟು ಬೇಕಷ್ಟು ತುರ್ಕೊಂಡು ಕೆಲಸ ಎಲ್ಲ ಮಾಡಿಕೊಂಡೆ. ಕೆಲಸ ಏನಿಲ್ಲ, ಸಾರು ಮಾಡಿಬಿಟ್ರೆ ರಾತ್ರಿಗೆ ಇವಾಗ ಒಂಚೂರು ಅನ್ನ ಮಾಡ್ಕೊತೀನಿ. ಕಾಯಿ ತುರ್ಕೊಂಡೇ ಇರಲಿಲ್ಲ. ನೆನ್ನೆ ಮೊಸಪ್ಪು ಸಾರು ಮಾಡಿದ್ದೆ, ಅದಕ್ಕೆ ಇನ್ನು ಅವತ್ತು ಬೇಳೆ ಸಾರು ಮಾಡಿದ್ದೆ. ಅದಕ್ಕೂ ಕಾಯಿ ಹಾಕಿದ್ದೆ. ಒಂದು ಸಾಂಬಾರು ಮಾಡಿದ್ದೆ, ಅದಕ್ಕೆ ಕಾಯಿನ ತುರ್ಕೊಂಡಿಲ್ಲ. ಅಂದರೆ ತಿರ್ಬಿಟ್ಟು ಇಟ್ಕೊಂಡಿರ್ತೀನಿ. ಆ ಚಟ್ನಿ ಮಾಡಿನೇ ಖಾಲಿ ಆಗೋಗ್ಬಿಟ್ಟಿದೆ. ಅವತ್ತು ರೊಟ್ಟಿ ಮಾಡಿದ್ದೆ, ಮಸಾಲೆ ರೊಟ್ಟಿ, ಅದಕ್ಕೂ ಚಟ್ನಿ ಮಾಡಿದ್ದೆ. ಆಮೇಲೆ ಇದು ಮಾಡಿದ್ದೆ, ಏನು ಮಾಡಿದೆ ಅವತ್ತು, ಮತ್ತೆ ಏನೋ ಮಾಡಿದೆ, ಅದಕ್ಕೂ ಚಟ್ನಿನೇ ಮಾಡಿದೆ. ಅದಕ್ಕೇ ಕಾಯಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ತುರ್ಕೊಂಡೇ ಇರಲಿಲ್ಲ. ಅದಕ್ಕೇ ತುರಿದ್ಬಿಟ್ಟು ಒಬ್ರೊಬ್ರು ಹಂಗಂಗೆ ಎಬ್ಕೋತಾರೆ. ನನಗೆ ಎಬ್ಬಕ್ಕೆಲ್ಲ ಬರಲ್ಲ ಎಬ್ಬ. ಅಷ್ಟೊಂದೆಲ್ಲ ಕೈ ತುರಿದ್ಬಿಟ್ಟು ಇಟ್ಕೊಬಿಡ್ತೀನಿ ಬಾಕ್ಸ್ ಒಳಗೆ. ಐಬ್ರೋನು ಮಾಡಿಸ್ಕೋಬೇಕು ನೋಡಿ. ಐಬ್ರೋ ಎಲ್ಲ ಬೆಳೆದಿದೆ, ಫೋರ್ಹೆಡ್ಡು ಐಬ್ರೋ ಎಲ್ಲ ಸರಿ ಮಾಡಿಸ್ಕೊಂಡು ಅನ್ಕೊಳ್ತೀನಿ. ಅದಕ್ಕೆ ಸರಿ ಬಿಡು, ನನ್ನ ಮಗಳು ಬರ್ತಡೇ ಬೇರೆ ಬರ್ತಾ ಇದೆಯಲ್ಲ, ಆವಾಗ ಮಾಡಿಸ್ಕೊಂಡ್ರೆ ಆಗುತ್ತೆ ಅಂತ ಹೋಗ್ಬೇಕಾಗಿತ್ತು. ಅಯ್ಯೋ ಹೋಗೋಣ ಅನ್ಕೊತಿರ್ತೀನಿ. ಇನ್ನು ಕೆಲಸ ಅದು ಇದು ಅದೇ ಆಗೋಗಿರುತ್ತೆ. ಮನೆ ಅಂದಮೇಲೆ ಇನ್ನು ಬೇರೆ ಎಕ್ಸಾಮು ಟೆಸ್ಟು. ನನ್ನ ಮಗನಿಗೆ ಮತ್ತೆ ಪಾಪ ಅದು ಡಾಕ್ಟ್ರ್ ಹತ್ರ ಹೋಗಿದ್ನ, ಮತ್ತೆ ಇದು ಮಾಡಿಬಿಟ್ಟಿದ್ದಾರೆ. ಇದು ಹೆಂಗೋ ರಿಮೂವ್ ಆಗಿತ್ತು, ಬರೆಯೋಕ್ಕಾಗ್ತಾಯಿತ್ತು. ಇವಾಗ ಮತ್ತೆ ಬ್ಯಾಂಡೇಜ್ ಮಾಡಿದ್ದಾರೆ. ಅದು ಇರಲಿ ಹಾಕಬೇಕು ಅಂದ್ಬಿಟ್ಟು ಮತ್ತೆ ಹಾಕ್ಸ್ಕೊಬಂದಿದ್ದಾರೆ ಫುಲ್ ಇಲ್ಲಿವರೆಗೂ. ಇವಾಗ ಮತ್ತೆ ಬರೆಯೋಕ್ಕಾಗಲ್ಲ. ಏನು ಮಾಡೋದು ಟೆಸ್ಟಿಗೆಲ್ಲ, ಏನು ಮಾಡೋದು ಮ್ಯಾಮ್ ಹತ್ರ ಮತ್ತೆ ಕೇಳಬೇಕು. ನಾನು ಕೇಳಿಬಿಟ್ಟು ಮ್ಯಾಮ್ ಹತ್ರ ಅದೇ ಟೆಸ್ಟು ಬರೆಯೋದೆಲ್ಲ ಇಲ್ಲ, ಅದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಮ್ಯಾಮ್. ಇನ್ಮೇ ಇವಾಗ ಕೇಳಬೇಕು ನಾನು. ಬಿಚ್ಚಿದ್ರೆ ಹೆಂಗೋ ಸರಿ ಅಂತ ಸುಮ್ಮನೆ ಆಗಿದ್ದೆ ನಾನು. ನನಗೆ ಯೋಚನೆ ಆಗಿದೆ. 3ನೇ ಕ್ಲಾಸ್ ಅಲ್ವಾ, ಸ್ಟ್ಯಾಂಡರ್ಡ್ ಅಂತ ಅಷ್ಟೇ. ಇದೊಂದು ಟೆಸ್ಟ್ ಅಲ್ವಾ, ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ಎಲ್ಲ ಓದ್ಕೊಂತ ನಾನೆಲ್ಲ ಓದಿಸ್ಬಿಡ್ತೀನಿ, ಬರೆಯೋಕ್ಕಾಗಲ್ಲ. ಏನು ಮಾಡೋದು ಅಂತ ಕೇಳಬೇಕು ಅಷ್ಟೇ. ಮತ್ತು ಟೆಸ್ಟ್ ಗಿಸ್ಟೆಲ್ಲ ಬರೆಯೋಕ್ಕೆಲ್ಲ ಕೊಡಲ್ಲ, ಮೊದಲು ಥರ ಇಲ್ಲಲ್ಲ. ಇವಾಗ ಇದೇನೆ ಆ್ಯನ್ಯುವಲ್ ಎಕ್ಸಾಮ್ ಅಲ್ವಲ್ಲ, ಟೆಸ್ಟ್ ಅಲ್ವ, ಅದಕ್ಕೆ ಸರಿ ಬಿಡು ಅಂತ ಓದಿಸಿರ್ತೀನಿ. ಕ್ವಶನ್ ಆನ್ಸರ್ ಕೇಳಿದ್ರೆ ಕ್ವಶನ್ ಆನ್ಸರ್ ಹೇಳ್ತಾನೆ. ಬರೆಯೋಕ್ಕೆಲ್ಲ ಆಗಲ್ಲ ಪಾಪ. ಅದು ಮಧ್ಯದಲ್ಲಿ ಕೈ ನೋವಾಗುತ್ತೆ ಪಾಪ ಬರೆಯೋಕ್ಕೆ. ನಮಗೇನೆ ಇಲ್ಲಿ ನೋವಾಗುತ್ತೆ, ಅದು ಬರೆಯೋಕ್ಕಾಗಲ್ಲ ಪಾಪ. ಅದಕ್ಕೆ ಇವಾಗ ಸ್ವಲ್ಪ ತುರ್ಕೊಂಡಿದ್ದೀನಿ. ಫಸ್ಟು ಸಾಂಬಾರಿಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಶುಂಠಿ ಹಾಕಬೇಕು. ಯಾಕೆಂದರೆ ಕಡಲೆಕಾಳು ಸಾಂಬಾರಿಗೆ ಸೂಪರಾಗಿರುತ್ತೆ. ಅಮ್ಮ ಕೊಟ್ಟು ಕಳಿಸಿತ್ತು, ಎಲ್ಲ ಒಣ ಶುಂಠಿ ಥರ ಆಗೋಗ್ಬಿಟ್ಟಿದೆ. ಸಾಂಬಾರು, ಅನ್ನ, ಕಡಲೆಕಾಳು ಸಾರು. ಏನಾಗಲ್ಲ, ಇದೇನು ಶುಂಠಿ ಚೆನ್ನಾಗಿದೆ, ಆದರೆ ಒಣಗೋದಂಗೆ ಆಗಿದೆ ಅಷ್ಟೇ.
ಅದು ಫ್ರಿಜ್ಜಲ್ಲಿ ಇಟ್ರು ಅದು ಒಂಥರ ನೀರು ಥರ ಆಗ್ಬಿಟ್ಟು ಕೊಳ್ತನೋ ಆಗ್ಬಿಡುತ್ತೆ. ಸರಿ ಬಿಡು ಅಂದ್ಬಿಟ್ಟು ಒಣ ಶುಂಠಿನಾದರೂ ಆಗುತ್ತೆ ಸರಿ ಅಂತ ನಾನು ಅಲ್ಲೇ ಒಂದರಲ್ಲೇ ಇಟ್ಕೊಂಡಿರ್ತೀನಿ. ಅದೇ ಇದಾದರೆ ಅದನ್ನು ಏನಾದರೂ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋದ್ರೆ ಹೊಲ್ದೊಳಗೆ ಹಾಕಿದ್ರೆ ಸಾಕು, ಆ ಶುಂಠಿನಾರ ಆಗೋಗಿರುತ್ತೆ ಬೆಳ್ಕೊಳುತ್ತೆ ಅಂದ್ಬಿಟ್ಟು ನಾನು ಸರಿ ಅಂತ ಇವಾಗ ಇದು ಸಾಂಬಾರು ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ತೊಗೊಬಂದಿದ್ದೆ, ಎಲ್ಲದನ್ನು ತೆಗೆದಿಟ್ಬಿಟ್ಟಿದ್ದು, ತರಕಾರಿ ಎಲ್ಲದನ್ನು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಎಲ್ಲದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ದೆ. ಜಾಸ್ತಿ ಎಲ್ಲ ವಾಶ್ ಮಾಡೋಕ್ಕೇನು ಹೋಗೋದಿಲ್ಲ, ತುಂಬ ಎಲ್ಲದನ್ನು ಕೊತ್ತಂಬರಿ ಸೊಪ್ಪಾಗಲಿ ಕರಿಬೇವಾಗಲಿ ಎಲ್ಲದನ್ನು ವಾಶ್ ಮಾಡಿ ಇಡೋಕೆ ಹೋಗ್ಬಿಡಿ. ಯಾಕೆಂದರೆ ಒಂಥರ ಕರ್ಕರ್ಗಾಗಲಿ ಮತ್ತು ನೀರು ಥರ ಆಗಿಬಿಟ್ಟು ಸುಮ್ಮನೆ ಅಷ್ಟೊಂದು ಸೊಪ್ಪೆಲ್ಲ ಕೊಳ್ತೋಗ್ಬಿಡುತ್ತೆ. ನೀವು ಅಡುಗೆ ಮಾಡ್ಕೋಬೇಕಾದ್ರೆ ನೀವು ಇದು ತೊಳ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಸರಿ ಅಂತ ನಾನಿವಾಗ ಕ್ಲೀನಾಗಿ ಎಲ್ಲದನ್ನು ಮಸಾಲೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಟೊಮೊಟೊ, ಕಾಯಿ, ಈರುಳ್ಳಿ, ಶುಂಠಿ, ಒಂಚೂರು ಇದು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಧನ್ಯ ಪೌಡ್ರ್, ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹುಳಿ ಸಾಂಬಾರು ಅಂದರೆ ಮಾತ್ರ. ಇದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳಿ. ನಾನು ಹುಳಿ ಟೊಮೊಟೊನ ಹಾಕ್ಕೊಂಡಿದ್ನಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಲ್ಲ ಬರೀ ಬೆಳಗ್ಗೆಗೆ ರಾತ್ರಿಗಾಗಷ್ಟು, ಅದಕ್ಕೆ ನಾನು ಹುಳಿ ಟೊಮೊಟೊ ಅದೇ ಸಾಕಾಗುತ್ತೆ ಸರಿ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನಿವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಹಾಕ್ಕೊಳ್ಳಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಒಂಥರ ಫ್ಲೇವರ್, ಒಂಥರ ಅರ್ಧ ಟೊಮೊಟೊನ ಇದಕ್ಕೂ ಹಾಕ್ಬಿಟ್ಟಿದ್ದೀನಲ್ಲ, ಹುಳಿ ಹಾಕ್ಬಿಡುತ್ತೆ. ಅದಕ್ಕೆ ನಾನು ಹುಣ್ಸೆಹಣ್ಣು ಹಾಕ್ಕೊಂಡಿಲ್ಲ. ನೀವು ಸಿಹಿ ಟೊಮೊಟೊನ ಹಾಕ್ಕೊಂಡ್ರೆ ನೀವು ಒಂದು ಕೈಯಷ್ಟು 1 ಇಂಚಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೊಳ್ಳಿ. ಸಣ್ಣಕ್ಕೆ ರುಬ್ಕೊಂಡು ನೀವು ತರಕಾರಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ನಾನು ಬರೀ ಕಡಲೆಕಾಳು ಹಾಕೋಣ ಅಂದ್ಕೊಂಡಿದ್ದೆ, ಹೆಂಗೋ ಬೀನ್ಸ್ ಮತ್ತು ಆಲೂಗೆಡ್ಡೆ ಇತ್ತು, ಅದಕ್ಕೆ ಒಂದು ಕ್ಯಾರೆಟ್ ಇತ್ತು, ಹಂಗೆ ಉತ್ತರಿಸ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಹಾಕ್ತೆ. ಇವಾಗ ಚೆನ್ನಾಗಿರುತ್ತೆ ತರಕಾರಿ, ಇದು ಚಪಾತಿಗಾಗಲಿ ರೊಟ್ಟಿಗಾಗಲಿ ಯಾವುದಕ್ಕಾಗಲಿ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಸರಿ ಅಂದ್ಬಿಟ್ಟು ಇವಾಗ ಒಗ್ಗರಣೆ ಹಾಕ್ಕೊಂಡೆ. ಮಸಾಲೆ ರುಬ್ಬಿದ್ಮೇಲೆ ಒಂದು ಸೌಟ್ ಹಾಕ್ಬಿಟ್ಟು ಇವಾಗ ಎಷ್ಟು ಬೇಕಷ್ಟು ನೀವು ನೋಡ್ಕೊಂಡು ಉಪ್ಪು ನೀರು ಹಾಕ್ಕೊಂಡು, ನೀರನ್ನ ಸ್ವಲ್ಪ ಹಾಕ್ಕೊತೀನಿ. ಯಾಕೆಂದರೆ ತುಂಬ ಮಾಡಿಕೊಂಡ್ರೆ ಸಾರು ನಾಳೆಗೆ ವೇಸ್ಟ್ ಮಾಡಬಾರ್ದು. ಸುಮ್ಮನೆ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು, ವೇಸ್ಟ್ ಮಾಡೋದೇನು ಎಷ್ಟೊತ್ತು ತೊಗೊಂಬಿಟ್ಟು ಎಷ್ಟು ಬಿಡ್ಬೋದು. ಅದಕ್ಕೆ ಎಷ್ಟು ಟೊಮೊಟೊ ಈರುಳ್ಳಿ ಎಲ್ಲದನ್ನು ಹಾಕಿ ಮಾಡಿರ್ತೀವಿ ತಾನೆ, ಸುಮ್ಮನೆ ವೇಸ್ಟ್ ಮಾಡ್ಬೋದು. ನಾನು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಇವಾಗ ಸಾಂಬಾರನ್ನ ಇದು ಕುಕ್ಕರ್ ವಿಸಿಲ್ ಹಾಕ್ತೀನಿ. ಅದಕ್ಕೇ ಚಿಮಣಿ ಎಲ್ಲ ಆಫ್ ಮಾಡಿಬಿಡ್ತೀನಿ. ಇದನ್ನಪ್ಪ ಇದು ಒಗ್ಗರಣೆಗೆ ಮಾತ್ರ ಚಿಮಣಿ ಹಾಕ್ಕೊತೀನಿ. ಯಾಕೆಂದರೆ ಎಲ್ಲ ಕಡೆ ಗಲೀಜಾಗಿ ಹೋಗ್ಬಿಡುತ್ತೆ. ಆ ಚಿಮಣಿ ಇಲ್ಲ ಅಂದರೆ ಮಾತ್ರ ಅಡುಗೆ ಮನೆ ನೋಡೋಕ್ಕೆ ಆಗೋದಿಲ್ಲ. ಎಷ್ಟು ಕಡೆ ಪಾತ್ರೆ ಆಗಲಿ ಬಾಕ್ಸ್ ಆಗಲಿ ಎಲ್ಲದ್ರ ಮೇಲೆ ಅಂಟು ಕುತ್ಕೊಂಡ್ಬಿಡುತ್ತೆ. ನಾನು ಆ ಚಿಮಣಿ ಇರೋದ್ರಿಂದ ಇವಾಗ ಸರಿ ಅಂದ್ಬಿಟ್ಟು ಎಲ್ಲ ಆಫ್ ಮಾಡಿ ಈ ಕಡೆ ಈ ಸಾರಿಗೆ ವಿಸಿಲ್ ಹಾಕ್ತೆ. ಸಾಂಬಾರೆಲ್ಲ ನೋಡ್ಕೊಂಡು ಎಷ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ವಿಸಿಲ್ ಹಾಕ್ತೆ. ಈ ಕಡೆ ಅನ್ನಕ್ಕೆ ಇಟ್ಟೆ. ಚಿಕ್ಕ ಕುಕ್ಕರಲ್ಲಿ ಇಟ್ಟಿದ್ದೆ, ಯಾಕೋ ಒಂದು ಕಾಲು ಲೋಟ 1.5 ಲೋಟ ಇಕ್ಕಣ, ಮತ್ತು ಸುಮ್ಮನೆ ಆಮೇಲೆ ಕಮ್ಮಿ ಆದರೆ ಹೊಟ್ಟೆ ತುಂಬ ಊಟ ಮಾಡಬೇಕಲ್ಲ ಅಂತ ನೋಡ್ಕೊಂಡು ಮತ್ತೆ ದೊಡ್ಡ ಕುಕ್ಕರಿಗೆ ಹಾಕ್ಕೊಂಡೆ. 2 ಕೆಲಸ ಆಗೋಯ್ತು ಸರಿ ಬಿಟ್ಟು ಇವಾಗ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಅಕ್ಕಿ ತೊಳೆದ ನೀರನ್ನೆಲ್ಲ ಅದನ್ನು ಅಷ್ಟೇ ನೀವು ಗಿಡಕ್ಕೆ ಹಾಕ್ಬಿಟ್ಟು ಪಾಟಿ. ನಾನು ಅದಕ್ಕೆ ಯಾವಾಗಲೂ ಆಗಿದ್ದು ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ತೊಳ್ದು ತಗೊಂಡೋಗಿ ಗಿಡಕ್ಕಾಗಲಿ ಹಾಕ್ತಾಯಿರ್ತೀನಿ. ಈ ಕಡೆ ಸೈಡು ಅನ್ನಕ್ಕೆ ಇಟ್ಬಿಟ್ಟು ನಾನು ಕಾಯಿ ಎಲ್ಲದನ್ನು ತುರ್ಕೊಂಡ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ನಲ್ಲ, ಸಾಂಬಾರಿಗೆ ಎಷ್ಟು ಬೇಕು ಅಷ್ಟೇ ತುರ್ಕೊಂಬಿಟ್ಟು ಹಂಗೆ ಎತ್ತಿಕ್ಕಿದ್ದೆ. ಇವಾಗ ಫಸ್ಟ್ ಸಾರೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಟೈಮ್ ಆಗಿ ಪಾಪ ಹೊಟ್ಟೆ ಹಸಿದೆ ಅಂತಿದ್ರು ನನ್ನ ಮಕ್ಕಳು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಇವಾಗ ಅನ್ನಕ್ಕೆ ಇಟ್ಟೆ ಈ ಕಡೆ ಸೈಡು. ಅದನ್ನ ಇವಾಗ ಕಾಯೆಲ್ಲ ತುರಿದ್ಬಿಟ್ಟು ಇಟ್ಬಿಡೋಣ, ಬಾಕ್ಸಿಗೆ ಹಾಕ್ಬಿಟ್ಟು ಅಂದ್ಬಿಟ್ಟು ಎಲ್ಲದನ್ನು ಈರುಳ್ಳಿ ಸಿಪ್ಪೆ ಇದು ಎಲ್ಲ ಕ್ಲೀನಾಗಿ ಅವಾಗೆಲ್ಲ ಒಡ್ಸ್ಕೊಂಡು ಪಾತ್ರೆಗಳನ್ನು ಹಾಕಿ ತೊಳ್ಕೊಂಬಿಟ್ಟು ಇವಾಗ ಕಾಯಿ ತುರಿದ್ಬಿಟ್ಟು ಎಲ್ಲದನ್ನೇ ಎತ್ತಿಕ್ಕೊತಾ ಇದ್ದೀನಿ. ಇದು ಇನ್ನೊಂದ್ಸರಿ ಚಟ್ನಿ ಸಾಂಬಾರು ಏನಾರ ಮಾಡಿದ್ರೆ ಖಾಲಿ ಆಗೋಗುತ್ತೆ ಸರಿ ಅಂದ್ಬಿಟ್ಟು ಇವಾಗ ಬಾಕ್ಸಿಗೆ ಹಾಕ್ಬಿಟ್ಟು ಫಿಲ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಬಾಯ್.